ಸರ್ ತಮ್ಮದು ಏನು ಯಾವುದು ಕೋರ್ಸಸ್ ಏನಿದೆ ಆಮೇಲೆ ಎಕ್ಸ್ಪೋ ಬಗ್ಗೆ? ಎಸ್, ನನ್ನ ಹೆಸರು ಸಿ ವಿರೂಪಾಕ್ಷ ಶಿಪ್ಪರಿಗೆ ಅಂತ. ನಾನು ಹುಬ್ಳಿ ಬ್ರಾಂಚ್ ಆಫ್ SIRC ಮೆಂಬರ್ ಆಗಿದ್ದೀನಿ, ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಮೊದಲನಾಗಿ ಹೇಳಬೇಕಂತಂದರೆ TV9 ಅಂದರೆ ಒಂದು ನಂಬಿಕೆ. ಸೊ TV9ಇಂದ ಈ ಎಕ್ಸ್ಪೋ ಏನು ಕಂಡಕ್ಟ್ ಆಗಿದೆ, ಪ್ರತಿಯೊಬ್ಬರಿಗೂ ಯಂಗ್ ಯೂತ್ಸ್ ಏನಿರ್ತಾರೆ ಅವರಿಗೆ ಅವರಲ್ಲಿರುವಂಥ ಒಂದು ಪ್ರತಿಭೆ ಮತ್ತು ಅವರಲ್ಲಿರುವಂಥ ಒಂದು ಕಲಿಕೆ, ಆ ಗ್ಯಾಪನ್ನು ನಮ್ಮ TV9 ಇವತ್ತು ತುಂಬ್ತಾ ಇದೆ. TV9 ಹುಬ್ಬಳ್ಳಿಯಲ್ಲಿ ಇವತ್ತು ಕಂಡಕ್ಟ್ ಮಾಡಿದೆ. ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಾಗಲಿ, ಇಲ್ಲಿರುವಂಥ ಯಂಗ್ ಯೂತ್ಸ್ ಆಗಲಿ ಅವ್ರಿಗೊಂದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ನಾವು ಬಂದುಬಿಟ್ಟು CA ಕೋರ್ಸ್ ಬಗ್ಗೆ ಹೇಳ್ತಾ ಇರ್ತೀವಿ. CA ಕೋರ್ಸ್ ಅಂತಂದರೆ ಚಾರ್ಟರ್ಡ್ ಅಕೌಂಟೆಂಟ್. CA ಈಸ್ ನಥಿಂಗ್ ಬಟ್ ಆ್ಯನ್ ಎನಾಕ್ಟ್ಮೆಂಟ್ ವಿಚ್ ಈಸ್ ರೆಕಗ್ನೈಸ್ಡ್ ಬೈ ಇಂಡಿಯನ್ ಪಾರ್ಲಿಮೆಂಟ್. ಸೊ CA ಮಾಡಬೇಕಂತಂದರೆ ದೇರ್ ಆರ್ 2 ಆಪ್ಷನ್ಸ್. ಮೊದಲನಾಗಿ ಫೌಂಡೇಶನ್ ಕೋರ್ಸ್ ಇದೆ, ಎರಡನೇದಾಗಿ ಇಂಟರ್ಮೀಡಿಯೇಟ್ ಕೋರ್ಸ್ ಇದೆ. ಫೌಂಡೇಶನ್ ಅವರು PUC ಆದಮೇಲೆ ದೇ ಕ್ಯಾನ್ ರೈಟ್ ದ ಫೌಂಡೇಶನ್ ಕೋರ್ಸ್ ಆ್ಯಂಡ್ ಸ್ಟಾರ್ಟ್ ವಿತ್ ದ ಇಂಟರ್ಮೀಡಿಯೇಟ್. ಇಲ್ಲ ಅಂತಂದರೆ ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಇಂಟರ್ಮೀಡಿಯೇಟ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿಂದ ಎಕ್ಸಾಮಿನೇಷನ್ ಬರಿಬೋದು. ಸೊ ಓವರಾಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಮ್ಮ ಭಾರತ ದೇಶದಲ್ಲಿ 4 ಲಕ್ಷ ಇದ್ದಾರೆ. ಸೊ ನಮ್ಮ ಭಾರತ ದೇಶ ಎಕನಾಮಿ ಬೆಳೀತಾ ಇದೆ. ಸೊ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರಬೇಕಂತ ನಮ್ಮ ಭಾರತ ಸರ್ಕಾರ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದೇ ರೀತಿ ನಾವು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೇವೆ. So myself Pooja, and I'm an admission coordinator from ICFA University. And we all as a university, we have 11 universities across India, and 9 B schools we have, 9 law schools we have, and 7 tech schools we have. So if you want to apply for the engineering program, we have it in Hyderabad. So the 100% scholarships being provided for the BTech graduates as well for the BR students. So we have the merit scholarship based on 12th marks, and any students who is interested, you can apply as shortly. We have very limited seats. And as per the today's event, we have good amount of students been come for the event, and probably students have got the insightful program. And yeah, thank you so much. Pooja.